ಹೆಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಏನು ತಿಳ್ಕೊತಾ ಇದೀವಪ್ಪ ಅಂದರೆ, ನೀವೇನಾದರೂ ಮೊಬೈಲ್ನ ಆ್ಯಂಡ್ರಾಯ್ಡ್ ಮೊಬೈಲ್ನ ಯೂಸ್ ಮಾಡ್ತಾ ಇದ್ದೀರ ಅಂದರೆ ನೀವು ಗೂಗಲ್ ಅಸಿಸ್ಟೆಂಟ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಗೂಗಲ್ ಅಸಿಸ್ಟೆಂಟ್ ಮುಖಾಂತರ ನೀವು ಹೇಳಿದ ಕೆಲಸವನ್ನು ಅದು ಮಾಡೋ ಥರ ನೀವು ಮಾಡ್ಕೋಬೋದು. ಮತ್ತು ನೀವು ಹೇಗೆ ಗೂಗಲ್ ಅಥವಾ ಓಕೆ ಗೂಗಲ್ ಅಂದ ತಕ್ಷಣ ಅದು ನಿಮಗೆ ರೆಸ್ಪಾನ್ಸ್ ಮಾಡೋ ಥರ ಸೆಟ್ಟಿಂಗ್ನ ಇಟ್ಕೊಳ್ಬೋದು. ಮತ್ತು ನೀವು ಅದಕ್ಕೆ ಕ್ವಶನ್ಸ್ನ ಕೇಳ್ಬೋದು. ನಿಮಗೆ ಗೂಗಲ್ ಅಸಿಸ್ಟೆಂಟ್ ಎಲ್ಲರಿಗೂ ಕೂಡ ಗೊತ್ತಿದ್ದೇ ಇರುತ್ತೆ, ಆದರೆ ಆ ಸೆಟ್ಟಿಂಗ್ನ ಯಾವ ರೀತಿ ಇಡೋದು ಅಂತ ನಿಮಗೆ ಗೊತ್ತಿರೋದಿಲ್ಲ. ಅದನ್ನ ನಾನು ಇವತ್ತು ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಸೆಟ್ಟಿಂಗ್ನು ಕೂಡ ತಿಳಿಸ್ಕೊಡ್ತೀನಿ. ಇದೇ ರೀತಿ ನೀವು ಸೆಟ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮ ಮೊಬೈಲ್ ನೀವು ಹೇಳೋ ಮಾತು ಕೇಳೋ ಥರ ನೀವು ಸೆಟ್ನ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನೀವು ನಿಮ್ಮ ಗೂಗಲ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕಾಗತ್ತೆ. ನೋಡಿ, ಈಗ ನಾನು ಗೂಗಲ್ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಇಲ್ಲಿ ನಿಮ್ಮ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ನಿಮಗೆ ಸೆಟ್ಟಿಂಗ್ ಆಪ್ಷನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಗೂಗಲ್ ಅಸಿಸ್ಟೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಗೂಗಲ್ ಅಸಿಸ್ಟೆಂಟ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಆಪ್ಷನ್ಗಳು ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ತುಂಬ ಸೆಟ್ಟಿಂಗ್ಸ್ಗಳು ಬರುತ್ತೆ. ನೋಡ್ತಾ ಇರ್ಬೋದು. ಈ ಎಲ್ಲ ಸೆಟ್ಟಿಂಗ್ಗಳ ಬಗ್ಗೆ ನಾನು ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ರೀತಿ ನೀವು ಸೆಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ವಾಯ್ಸ್ ಮ್ಯಾಚ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂದರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ಬೋದು, ಯಾಕಂದರೆ ಇದೇ ನಿಮಗೆ ಗೂಗಲ್ ಸೆಟ್ಟಿಂಗ್ ಆನ್ ಆಗುತ್ತೆ. ಇಲ್ಲಿ ನೀವು ಹೇಗೆ ಗೂಗಲ್ ಅಂತ ಕಾಣ್ತಾ ಇದೆ ನೋಡ್ತಾ ಇರ್ಬೋದು. ಇದನ್ನ ಎನೇಬಲ್ ಮಾಡ್ಕೋಬೇಕು. ಆಮೇಲೆ ವೈಲ್ ಡ್ರೈವಿಂಗ್ ಅಂದರೆ ನೀವು ಡ್ರೈವಿಂಗ್ ಮಾಡುವಾಗ ಏನಾದರೂ ಮ್ಯಾಪ್ ನ್ಯಾವಿಗೇಟ್ ಅನ್ನೋದು ಬೇಕಂದರೆ ಇಲ್ಲಿ ಡ್ರೈವಿಂಗ್ನ ನೀವು ಎನೇಬಲ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು. ಈ ರೀತಿ ಬಂದ ತಕ್ಷಣ ನೀವು ಹೇಗೆ ಗೂಗಲ್ ಸೆಟ್ಟಿಂಗ್ನ ಆನ್ ಮಾಡಿ. ಆನ್ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ವಾಯ್ಸ್ ಮಾಡೆಲ್ನ ನೀವು ಮ್ಯಾಚ್ ಮಾಡಬೇಕಾಗತ್ತೆ. ನಿಮ್ಮ ವಾಯ್ಸ್ನ ನಾನು ಆಲ್ರೆಡಿ ವಾಯ್ಸ್ನ ಮ್ಯಾಚ್ ಮಾಡಿದ್ದೀನಿ. ನಿಮಗೆ ಇನ್ನೊಂದು ಸಲ ಯಾವ ರೀತಿ ಮಾಡಬೇಕಂತ ಬೇಕಾದ್ರೆ ಈಗ ತೋರಿಸ್ಕೊಡ್ತೀನಿ, ನೋಡ್ಬೋದು. Hey Google, help me write a thank you note. Hey Google, what's the weather tomorrow? Okay Google, explain how a rainbow is formed. Okay Google, set a timer for 5 minutes. ನೋಡಿ, ಈ ರೀತಿಯಾಗಿ ನೀವು ವಾಯ್ಸ್ ಮ್ಯಾಚ್ನ ಕಂಪ್ಲೀಟ್ ಮಾಡಬೇಕು. ಇದಾದ ತಕ್ಷಣ ನಿಮಗೆ ಹೇ ಗೂಗಲ್ ಈಸ್ ರೆಡಿ ಅಂತ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಸೆಟ್ಟಿಂಗ್ ಆನ್ ಆಗಿರುತ್ತೆ. ಇದು ಆನ್ ಆದ ತಕ್ಷಣ ನೀವು ಇಲ್ಲಿ ಮತ್ತೆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮೊದಲಿಗೆ ಇಂಗ್ಲೀಷ್ ಅಂತ ಅದು ಸೆಲೆಕ್ಟ್ ಆಗಿರುತ್ತೆ. ನಿಮಗೆ ಆ್ಯಡ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವುದಾದ್ರೂ ಬೇರೆ ಲ್ಯಾಂಗ್ವೇಜ್ ಬೇಕಾದರೆ ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ಕನ್ನಡ ಕೂಡ ಇರುತ್ತೆ, ಮತ್ತು ಹಿಂದಿ ಆಗಿರ್ಬೋದು, ಮರಾಠಿ ಎಲ್ಲ ಲ್ಯಾಂಗ್ವೇಜ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಯಾವುದು ಸೆಲೆಕ್ಟ್ ಮಾಡ್ತಾ ಇಲ್ಲ, ಇಂಗ್ಲೀಷ್ನೇ ಓಕೆ ಆಗಿಟ್ಟಿರ್ತೀನಿ. ಅದಾದ ತಕ್ಷಣ ಲಾಕ್ ಸ್ಕ್ರೀನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ ಲಾಕ್ ಇದ್ದಾಗೂ ಕೂಡ ನಿಮ್ಮ ಅಸಿಸ್ಟೆಂಟ್ ಏನಾದರೂ ವರ್ಕ್ ಆಗಬೇಕಪ್ಪ ಅಂದರೆ ಇಲ್ಲಿ ಲಾಕ್ ಸ್ಕ್ರೀನ್ನ ನೀವು ಎನೇಬಲ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಅಸಿಸ್ಟೆಂಟ್ ರೆಸ್ಪಾನ್ಸಸ್ ಆನ್ ಲಾಕ್ ಸ್ಕ್ರೀನ್ ಇದು ಆಫ್ ಇರುತ್ತೆ. ಇದನ್ನ ಆನ್ ಮಾಡ್ಕೊಳ್ಳಿ. ಮತ್ತು ಇದನ್ನ ತೆಳಗಿನ ಆನ್ ಮಾಡಿಕೊಂಡ್ರೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಕೂಡ ಅದರಲ್ಲಿ ಬರುತ್ತೆ. ನೀವು ಕಾಲ್ ಕೂಡ ಮಾಡ್ಕೋಬೋದು ಲಾಕ್ ಸ್ಕ್ರೀನ್ ಇದ್ದಾಗ. ಈ ರೀತಿ ಸೆಟ್ಟಿಂಗ್ ಇರುತ್ತೆ. ಅದಾದಮೇಲೆ ಪರ್ಸನಲ್ ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಪರ್ಸನಲ್ ರಿಸಲ್ಟ್ ಏನಾದರೂ ಶೋ ಆಗಬೇಕಂದ್ರೆ ಇದನ್ನು ಕೂಡ ಎಲ್ಲ ಎನೇಬಲ್ ಮಾಡ್ಕೊಳ್ಳಿ. ಮತ್ತು ಹೆಡ್ಫೋನ್ ಹಾಕ್ಕೊಂಡಾಗ ಬೇಕಂದರೆ ಇದನ್ನು ಎನೇಬಲ್ ಮಾಡಿ. ಈ ರೀತಿ ನೀವು ಈ ಸೆಟ್ಟಿಂಗ್ನ ಆನ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇದು ಅಕ್ಸೆಸಿಬಿಲಿಟಿ ಅಕೌಂಟ್ಸ್ ಇದೆಲ್ಲ ಏನು ಯೂಸ್ ಇಲ್ಲ. ಮತ್ತು ಅಸಿಸ್ಟೆಂಟ್ ವಾಯ್ಸ್ ಆ್ಯಂಡ್ ಸೌಂಡ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ರೀತಿ ವಾಯ್ಸ್ ಬೇಕೋ ಆ ವಾಯ್ಸ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, Here are the voices you can pick for your Google Assistant. Here are the voices you can pick for your Google Assistant. ನಿಮಗೆ ಮೇಲ್ ವಾಯ್ಸ್ ಬೇಕಾದರೆ ಮೇಲ್ ವಾಯ್ಸ್ ಮತ್ತು ಫೀಮೇಲ್ ವಾಯ್ಸ್ ಬೇಕಾದರೆ ಫೀಮೇಲ್ ವಾಯ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅದೇ ರೀತಿ ಕೆಳಗಡೆ ಬಂದಲ್ಲಿ ಕಂಟಿನ್ಯೂಡ್ ಕನ್ವರ್ಸೇಷನ್ ಅಂತ ಒಂದು ಸೆಟ್ಟಿಂಗ್ ಇರುತ್ತೆ. ಇದನ್ನು ನೀವು ಆನ್ ಮಾಡ್ಕೊಂಡ್ರೆ ನಿಮ್ಮ ಗೂಗಲ್ ಅಸಿಸ್ಟೆಂಟ್ ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನ್ವರ್ಸೇಷನ್ ಮಾಡುತ್ತೆ. ಅದೇ ರೀತಿ ಸ್ಟಾಪ್ ಆಗೋದಿಲ್ಲ. ಅದಾದ ತಕ್ಷಣ ಡಿಜಿಟಲ್ ಅಸಿಸ್ಟೆಂಟ್ಸ್ ಫ್ರಮ್ ಗೂಗಲ್ ಅಂತ ಒಂದು ಸೆಟ್ಟಿಂಗ್ ಬರುತ್ತೆ. ಇದರಲ್ಲಿ ನಿಮಗೆ ಎರಡು ಇರುತ್ತೆ, ಜೆಮಿನಿ ಮತ್ತು ಗೂಗಲ್ ಅಸಿಸ್ಟೆಂಟ್ ಅಂತ ಎರಡು ಆಪ್ಷನ್ಸ್ ಇರುತ್ತೆ. ನೀವು ಗೂಗಲ್ ಅಸಿಸ್ಟೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದರೂ ಜೆಮಿನಿನ ಸೆಲೆಕ್ಟ್ ಮಾಡ್ತೀನಿ ಅಂದರೆ ಅದು ಕೂಡ ಒಂದು ಅಸಿಸ್ಟೆಂಟ್, ಅದು ಕೂಡ ಇದೇ ರೀತಿ ವರ್ಕ್ ಮಾಡುತ್ತೆ. ಆದರೆ ಗೂಗಲ್ ಅಸಿಸ್ಟೆಂಟ್ ಒಳ್ಳೆಯದಂತ ಹೇಳ್ತೀನಿ. ನೀವು ನೋಡ್ತಾ ಇರ್ಬೋದು, ಪೇಸ್ ಮ್ಯಾಚ್ ಆಗಿರ್ಬೋದು, ಜನರಲ್ ಈ ಸೆಟ್ಟಿಂಗ್ನ ಅಷ್ಟೊಂದು ಇಲ್ಲ. ಮತ್ತು ಲ್ಯಾಂಗ್ವೇಜಸ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಮ್ಯೂಸಿಕ್ ಆ್ಯಪ್ ನೋಡ್ತಾ ಇರ್ಬೋದು. ಮ್ಯೂಸಿಕ್ ಆ್ಯಪ್ನ ನೀವು ಲಿಂಕ್ ಮಾಡ್ಕೋಬೋದು. ನೀವೇನಾದರೂ ಮ್ಯೂಸಿಕ್ನ ಪ್ಲೇ ಮಾಡಬೇಕಂದ್ರೆ ನೀವು ಯಾವುದಾದ್ರೂ ಸಾಂಗ್ ಪ್ಲೇ ಮಾಡಿ ಅಂತ ಹೇಳಿದ್ರೆ ಅದು ಮ್ಯೂಸಿಕ್ ಆ್ಯಪ್ಗೆ ಕನೆಕ್ಟ್ ಆಗುತ್ತೆ. ನಾನಿಲ್ಲಿ ಸ್ಪಾಟಿಫೈನ ಲಿಂಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇದು ಲಿಂಕ್ ಮಾಡೋದು ಗೊತ್ತಿಲ್ಲಪ್ಪ ಅಂದರೆ ಕಾಮೆಂಟ್ನಲ್ಲಿ ತಿಳಿಸಿ. ನಾನು ನಿಮಗೆ ಸ್ಪಾಟಿಫೈನ ಗೂಗಲ್ ಅಸಿಸ್ಟೆಂಟ್ಗೆ ಯಾವ ರೀತಿ ಲಿಂಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತು ಈ ಕೆಳಕಂತ ಎಲ್ಲ ಆ್ಯಪ್ಗಳನ್ನು ಕೂಡ ಲಿಂಕ್ ಮಾಡ್ಕೊಳ್ಬೋದು. ನಿಮಗೆ ಯಾವ ಆ್ಯಪ್ ಬೇಕೋ ಆ್ಯಪ್ನ ನೀವು ಕಾಮೆಂಟ್ ಮಾಡಿ. ಮತ್ತು ಹಾಗೆ ನೋಡ್ತಾ ಇರ್ಬೋದು, ಕೆಳಗಡೆ ಬಂದರೆ ಇಲ್ಲಿ ನಿಕ್ ನೇಮ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದು ಕೂಡ ಒಂದು ಒಳ್ಳೆ ಕ್ರೇಜಿ ಸೆಟ್ಟಿಂಗ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ನೇಮ್ನ ಇಲ್ಲಿ ಅದಕ್ಕೆ ಸೆಟ್ ಮಾಡಬೇಕಾಗುತ್ತೆ. ನಾನೀಗ ನೋಡ್ತಾ ಇರ್ಬೋದು ಇಲ್ಲಿ ಬೇಬಿ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಿಮ್ಮ ನೇಮ್ನಲ್ಲಿ ಹೇಳಿದರೆ ಅದು ನೀವು ವಾಟ್ ಈಸ್ ಮೈ ನೇಮ್ ಅಂತ ಹೇಳಿದ ತಕ್ಷಣ ನಿಮ್ಮ ನೇಮ್ನ ಅದು ಹೇಳುತ್ತೆ. ಈ ರೀತಿ ನೀವು ಇಲ್ಲಿ ನೇಮ್ನ ಹಾಕ್ಬೋದು.
ಮತ್ತು ನೋಟ್ಸ್ ಆ್ಯಂಡ್ ಲಿಸ್ಟ್ ಅಂದರೆ ನಿಮ್ಮ ಏನಾದರೂ ಟಾಸ್ಕ್ ಇದ್ದರೆ ಟಾಸ್ಕ್ಗಳನ್ನ ಇದರಲ್ಲಿ ಮಾಡ್ಕೋಬೋದು ಮತ್ತು ನೋಟಿಫಿಕೇಷನ್ ಆಕ್ಸೆಸ್ ಕೂಡ ಕೊಡ್ಬೋದು. ಅದೇ ರೀತಿ ಪೇರೆಂಟಲ್ ಕಂಟ್ರೋಲ್ಸಲ್ಲಿ ಬಂದರೆ ನೀವು ಡೌನ್ ಟೈಮ್ ಮತ್ತು ಬೆಡ್ ಟೈಮ್ ಎಲ್ಲನೂ ಕೂಡ ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಸೆಟ್ಟಿಂಗ್ ನೋಡ್ತಾ ಇರ್ಬೋದು, ಇಲ್ಲಿ ಕ್ವಿಕ್ ಫ್ರೇಸಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಸ್ಪೆಸಿಫಿಕ್ ಟಾಸ್ಕ್ ಇದ್ದರೆ ನೀವು ಹೇಗೆ ಗೂಗಲ್ ಅಂತ ಹೇಳ್ದೇನೆ ಅದಕ್ಕೆ ನೀವು ಕಮಾಂಡ್ ಕೂಡ ಮಾಡ್ಬೋದು. ಅದು ಸೆಟ್ಟಿಂಗ್ ಈಗ ಎಲ್ಲ ಮೊಬೈಲಲ್ಲಿ ಇಲ್ಲ, ಆದರೆ ಒಂದೊಂದು ಮೊಬೈಲಲ್ಲಿ ಮಾತ್ರ ಈಗ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ರೂಟೀನ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡ್ಬೋದು ನಿಮಗೆ. ಈ ರೂಟೀನ್ ಆಪ್ಷನ್ ನಿಮಗೆ ತುಂಬ ಇಂಪಾರ್ಟೆಂಟ್ ಹೇಳ್ಬೋದು. ಮತ್ತು ಇದರಲ್ಲಿ ತುಂಬ ಸೆಟ್ಟಿಂಗ್ಗಳಿದೆ, ಅದನ್ನು ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಇದರಲ್ಲಿ ನೀವು ಬೇರೆ ಬೇರೆ ಹೆಸರುಗಳನ್ನ ಇಟ್ಟು ನೀವು ಹೇಗೆ ಗೂಗಲ್ನ ಕರಿಬೋದು, ಅದ್ರ ಮುಖಾಂತರ ನೀವು ಟಾಸ್ಕ್ಗಳನ್ನ ಕೂಡ ಮಾಡ್ಕೋಬೋದು. ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಾನು ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ನಿಮ್ಗೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ಟಾಸ್ಕ್ಗಳಲ್ಲಿ ನೀವು ಏನಾದರೂ ಟಾಸ್ಕ್ ಇದ್ದರೆ ಅದರಲ್ಲಿ ಸೇವ್ ಮಾಡ್ಕೋಬೋದು. ಅದೇ ರೀತಿ ಕೆಳಗಡೆ ಬಂದರೆ ವಾಯ್ಸ್ ಮ್ಯಾಚ್ ಇದ್ದರೆ ಇಲ್ಲಿ ಟೀಚ್ ಯುವರ್ ಅಸಿಸ್ಟೆಂಟ್ ಟು ರೆಕಾಗ್ನೈಸ್ ಯುವರ್ ವಾಯ್ಸ್ ಅಂದರೆ ವಾಯ್ಸ್ ಮ್ಯಾಚ್ನ ಮಾಡ್ಕೋಬೋದು. ಆಲ್ರೆಡಿ ನಾನು ತೋರಿಸಿರೋ ಹಾಗೆ ವಾಯ್ಸ್ ಮ್ಯಾಚ್ನ ಇದರಲ್ಲಿ ಮಾಡಿ. ಮತ್ತು ಹಾಗೆ ನೋಡ್ತಾ ಇರ್ಬೋದು ಯುವರ್ ಪೀಪಲ್ ಮತ್ತು ನೀವು ಫ್ಯಾಮಿಲಿ ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಅದೇ ರೀತಿ ಪ್ಲೇಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಈ ರೀತಿ ಎಲ್ಲ ಸೆಟ್ಟಿಂಗ್ ಇದರಲ್ಲಿದೆ. ನಿಮಗೆ ಏನು ಇದರಲ್ಲಿ ಅರ್ಥ ಆಗಿಲ್ಲ ಅಂದರೆ ನೀವು ಇದರಲ್ಲಿ ಕಾಮೆಂಟ್ನಲ್ಲಿ ಬೇಕಾದ್ರೆ ತಿಳಿಸಿ, ನಾನು ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ಬೇಕಾದರೆ ತಿಳಿಸ್ತೀನಿ. ನೋಡಿ, ಇಷ್ಟು ಸೆಟ್ಟಿಂಗ್ ನಿಮಗೆ ವಾಯ್ಸ್ ಮ್ಯಾಚ್ ಮತ್ತು ಲಾಕ್ ಸ್ಕ್ರೀನ್ ಸೆಟ್ಟಿಂಗ್, ಅದೇ ರೀತಿ ಪರ್ಸನಲ್ ರಿಸಲ್ಟ್ಸ್, ಲ್ಯಾಂಗ್ವೇಜ್, ಇದು 4 ಸೆಟ್ಟಿಂಗ್ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ನಿಮ್ಗೆ ಏನಾದರೂ ಇನ್ನೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಕಾಮೆಂಟ್ನ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.